ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾನು ಮೋಸ್ಟ್ ಅವೈಟೆಡ್ ಉಪೇಂದ್ರ ಅವರ ಫಿಲಮ್ ಯು ಐ ನೋಡ್ಕೊಂಬಂದೆ. ಯು ಐ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು ನೀಟಾಗಿ ತೋರಿಸಿದ್ದಾರೆ. ಯಾಕೆ ಅಂದರೆ ಈ ಯು ಐ ನೋಡ್ಕೊಂಬಂದಾಗ ನಿಮಗೆ ಒಂದು ನಿಜ ಅರಿವಾಗುತ್ತೆ. ಸೊ ಇನ್ನೇನು ತಡ, ಬನ್ನಿ ಶುರು ಮಾಡೋಣ ಮೂವಿ ರಿವ್ಯೂನ. ಸೊ ಮೊದಲಿಗೆ ಟಿಪಿಕಲ್ ಟಿಪಿಕಲ್ ಉಪೇಂದ್ರ ಅವರ ಡೈರೆಕ್ಷನ್ ಗೊತ್ತಾಗುತ್ತೆ ನಿಮಗೆ. ಇದು ಉಪೇಂದ್ರ ಡೈರೆಕ್ಷನ್ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನಮ್ಮ ಉಪೇಂದ್ರ ಅವರು ಪ್ರೇಕ್ಷಕರಿಗೆ ತಲೆ ಹುಳ ಬಿಡೋದ್ರಲ್ಲಿ ನಿಸಿಮರು. ಯಾಕೆ ಅಂತ ಅಂದರೆ ಈ ಫಿಲಮ್ ತುಂಬ ಬರೀ ತಲೆ ಹುಳ ಬಿಡ್ತಾನೆ ಇರ್ತಾರೆ. ಹಂಗೆ ಮಾಡಿದ್ರೆ ಹಿಂಗೆ, ಹಿಂಗೆ ಮಾಡಿದ್ರೆ ಹಿಂಗೆ, ಈ ಥರ ಆದರೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನು ಅಂತ ಅಂದರೆ ಫಿಲಮ್ಗಿಂತ ಇವಾಗ ಇಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಮ್ಮ ವರ್ಲ್ಡು ಎಲ್ಲಿಗೆ ತಿರುಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಫಿಲಮ್ಮು ನಮಗೆ ಒಂದು ವಾರ್ನರ್, ಲೈಕ್ ಈ ಥರ ಆಗ್ತಾ ಇದೆ, ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ವಾರ್ನಿಂಗ್ ಸೈನ್ ಥರ ಕೊಡೋಕ್ಕೆ ಈ ಫಿಲಮ್ಮು ಸೂಟಬಲ್ ಅಂತ ಅನಿಸುತ್ತೆ. ಸೊ ಮೂವಿಲಿ ಯಾವ ಥರ ಈ ಈ ಮೂವಿನ ತೊಗೊಂಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಕೊಂಬರ್ತೀನಿ. ಸೊ ಫಸ್ಟಿಗೆ ಏನಾಗುತ್ತೆ ಅಂತ ಅಂದರೆ, ಒಂದು ದೇಶ ಇಲ್ಲಾಂದರೆ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಬಂದ್ಬಿಟ್ಟು ಈ ಪ್ರೆಸೆಂಟ್ ವರ್ಲ್ಡಲ್ಲಿ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಇಲ್ಲ ಚೀಫ್ ಮಿನಿಸ್ಟರ್, ಇಲ್ಲ ಎಮ್.ಎಲ್.ಎ. ಸೊ ಈ ಥರ. ಸೊ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ, ಒಂದೊಂದು ಸ್ಟೇಟಿಗೆ ಒಬ್ಬೊಬ್ಬರು ರಾಜ ಇರ್ತಾರೆ. ಸೊ ರಾಜ ಅಂತ ನಿಮಗಾಗಲೇ ಗೊತ್ತಿರುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ ರಾಜ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಬಟ್ ಇಲ್ಲಿ ಕಾನ್ಸೆಪ್ಟ್ ಮಾಡಿದ್ದಾರೆ ರಾಜ ಅನ್ನೋ ಕಾನ್ಸೆಪ್ಟು. ಸೊ ಆ ರಾಜ ಹೇಗೆ ಎಲೆಕ್ಟ್ ಆಗ್ತಾರೆ, ಯಾವ ಥರ ಎಲೆಕ್ಟ್ ಮಾಡೋ ಥರ ಮಾಡ್ತಾರೆ, ಆಮೇಲೆ ಅವ್ರಿಗಿರೋ ಕ್ವಾಲಿಟೀಸ್ ಏನು, ಆಮೇಲೆ ಈ ರಾಜ ನಿಜವಾದ ರಾಜನ ಇಲ್ಲ ಹೇಗಾಗುತ್ತೆ ಅನ್ನೋದು ಒಂದು ಸನ್ನಿವೇಶಗಳು ತೋರಿಸ್ಕೊಂಡು ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಂಗೆ ತೋರಿಸಿದ್ದಾರೆ ಅಂತ ಅಂದರೆ, ಒಬ್ಬ ಕಳ್ಳ ಹೇಗೆ ರಾಜ ಆಗ್ತಾನೆ. ರಾಜ ಅಂತ ಅಂದರೆ ಐ ಆಮ್ ಟೆಲಿಂಗ್ ಯು, ರಾಜ ಅಂತ ಅಂದರೆ ಇಲ್ಲಿ ಪೊಲಿಟಿಷಿಯನ್ಸ್ ಹೇಗಾಗ್ತಾರೆ, ಹೇಗೆ ಜನರನ್ನ ಆಳ್ತಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಈ ಸತ್ಯ ಸುಳ್ಳು ಇವೆರಡು ಹೇಗೆ ಒಂದೊಂದು ಜೊತೆ ಆಟ ಆಡಿಸುತ್ತೆ ನಮ್ಮ ಜನರನ್ನ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ವಿಷಯ ಅಂತ ಅಂದರೆ, ರಿಯಾಲಿಟಿ. ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ನೀವು ಇಷ್ಟು ದಿನದವರೆಗೂ ನೀವು ರೀಲಲ್ಲಿ ನೋಡ್ತಾ ಇದ್ರಿ. ಸೊ ಇವಾಗ ಏನು ಅಂತಂದರೆ ರೀಲಲ್ಲೇ ರಿಯಲಾಗಿ ನೋಡ್ತೀರಾ, ಅದು ನೀವು ರಿಯಲಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ಫಿಲಮ್ಮು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ನನಗೊಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಈ ಡೈಲಾಗ್ ಬಗ್ಗೆ. ನಿಮಗೆ ಈ ಡೈಲಾಗು ಮತ್ತು ಈ ಎಕ್ಸ್ಪೀರಿಯನ್ಸು ಗೊತ್ತಾಗಬೇಕು ಅಂತಂದರೆ ಫಿಲಮ್ ನೋಡಬೇಕಾಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಇನ್ನೊಂದು ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಎವ್ರಿ ಟೈಮು ಈ ಸೀನ್ ಚೇಂಜ್ ಆಗಬೇಕಾದ್ರೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಹೇಗೆ ಈ ಕಡೆ ಆ ಕಡೆ ಎಲ್ಲ ಹೋಗುತ್ತಲ್ಲ. ಸೊ ನೀವು ಅದೇ ಇದರಲ್ಲಿ ಹೋಗೋ ಥರ ಅನಿಸುತ್ತೆ, ಆ ವೇಯಲ್ಲೇ ಹೋಗೋ ಥರ ಅನಿಸುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ನೆಕ್ಸ್ಟು ಫೈಟ್ಸು ಇದೆ. ಸೊ ಫೈಟ್ಸ್ ಬಂದ್ಬಿಟ್ಟು ಇನ್ನು ಫೈಟ್ಸ್ ಚೆನ್ನಾಗಿದೆ. ಆಮೇಲೆ ಈ ಬಿ ಜಿ ಎಮ್ಮು ಚೆನ್ನಾಗಿದೆ. ಬಟ್ ಈ ಕ್ಯಾಮ್ರಾ ವರ್ಕಲ್ಲಿ ಸ್ವಲ್ಪ ಸ್ಪೀಡ್ ಆಯಿತು ಅನಿಸುತ್ತೆ ಎಲ್ಲ. ಹೋಗೋದು ಬರೋದು ಎಲ್ಲ ಸ್ಪೀಡ್ ಆಯಿತು, ಆಮೇಲೆ ಹೊಡೆಯೋದೆಲ್ಲ ಸ್ಪೀಡ್ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ವಿಷಯ, ಇನ್ನೊಂದು ಏನು ತಿಳ್ಕೊಬೇಕು ಈ ಫಿಲಮಿಂದ ಅಂತ ಅಂದರೆ, ನಮ್ಮ ತಲೆನ ನಾವು ಕಂಟ್ರೋಲ್ ಎಷ್ಟು ಇಟ್ಕೊತೀವೋ ಅಷ್ಟು ಒಳ್ಳೆಯದು. ಆಮೇಲೆ ನಾವು ಸ್ವಾರ್ಥಿಯಾಗಿರ್ಬೇಕಾ ನಿಸ್ವಾರ್ಥಿಯಾಗಿರ್ಬೇಕಾ ಅಂತ ಅಂದ್ಬಿಟ್ಟು ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶ ಸಖತ್ತಾಗಿದೆ. ಅಮ್ಮ ಬಗ್ಗೆನೂ ಒಂದು ಸನ್ನಿವೇಶ ಹೋಗುತ್ತೆ. ಅಮ್ಮಂಗೋಸ್ಕರನೇ ಆ್ಯಕ್ಚುಲಿ ಈ ಫಿಲಮ್ ಬಂದ್ಬಿಟ್ಟು ಅಮ್ಮಂಗೋಸ್ಕರನೇ ಮಾಡಿರೋದು. ಸೊ ಇಲ್ಲಿ ಅಮ್ಮ ಬಂದ್ಬಿಟ್ಟು ಯಾರು ಅಂತ ಅಂದರೆ ಪ್ರಕೃತಿ ದೇವರು. ಸೊ ಪ್ರಕೃತಿಯನ್ನು ಏನು ಮಾಡಿದ್ದಾರೆ ಅಂತ ಅಂದರೆ,
ಈ ಹ್ಯೂಮನ್ ಗ್ರೀಡಿನೆಸ್ಗೋಸ್ಕರ ಪ್ರಕೃತಿಯನ್ನು ಅತ್ಯಾಚಾರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಸತ್ಯ ಮತ್ತು ಸುಳ್ಳು ಇವೆರಡು ಒಂದು ಜುಗಲ್ಬಂದಿ ನಡೆಯುತ್ತೆ. ಸೊ ಸತ್ಯ ಯಾರು, ಸುಳ್ಳು ಯಾರು, ಸತ್ಯ ಯಾರು, ಕಲ್ಕಿ ಯಾರು. ಸೊ ಇಲ್ಲಿ ಕಲ್ಕಿ, ಆಮೇಲೆ ನೆಕ್ಸ್ಟು ಬೇರೆ ಯೂನಿವರ್ಸು ಎಲ್ಲರೂ ಒಂದೊಂದು ಅಷ್ಟಷ್ಟು ಇಷ್ಟಿಷ್ಟು ಹಾಕಿದ್ದಾರೆ. ಬಟ್ ನಿಮಗೆ ನೀಟಾಗಿ ಕ್ಲಾರಿಟಿ ಗೊತ್ತಾಗುತ್ತೆ ಏನಕ್ಕೆ ಹಾಕಿದ್ದಾರೆ, ಏನಕ್ಕೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಇನ್ನೊಂದು ಏನು ಫೋಕಸ್ ಮಾಡಿದ್ದಾರೆ ಅಂದರೆ ಜಾತಿ, ಧರ್ಮ. ಈ ಎರಡು ಇದ್ದರೆ ಏನೇನು ಹೇಗೆ ದೇಶ ಹಾಳಾಗುತ್ತೆ, ಆಮೇಲೆ ಜನರು ಹಾಳಾಗ್ತಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಲಾಸ್ಟಿಗೆ ಕ್ಲೈಮ್ಯಾಕ್ಸು, ಅದು ನಿಮಗೆ ಕ್ಲೈಮ್ಯಾಕ್ಸ್ ಅನಿಸಲ್ಲ, ಬಟ್ ನಿಮಗೆ ಒಂದು ಅರಿವು ಮೂಡಿಸುತ್ತೆ. ಲೈಕ್ ಈ ಥರ ಕ್ಲೈಮ್ಯಾಕ್ಸ್ ಮಾಡ್ಕೊಬೋದು, ಈ ಥರ ಕ್ಲೈಮ್ಯಾಕ್ಸ್ ಆಗ್ಬೋದು. ಆಮೇಲೆ ನಿಮಗೆ ಬಿಟ್ಟಿದ್ದಾರೆ, ಲೈಕ್ ನೀವು ಯಾವ ಥರ ಅಂದ್ಕೊತೀರೋ ಆ ಥರ. ನಿಮ್ಗೆ ಯಾವಾಗಲೂ ಒಂದು ಸತಿ ಆ ಫೋಕಸ್ ಬರುತ್ತೆ. ಆ ಫೋಕಸ್ ಬಂದಿದ್ದ ತಕ್ಷಣ ನೀವು ನಿಮ್ಮ ಮೈಂಡು ಎಲ್ಲ ಕಂಟ್ರೋಲ್ ಮಾಡ್ಬೋದು. ಸೊ ಇನ್ನೊಂದೇನು ಅಂತಂದರೆ ಮೇಜರ್ ವಿಷಯ, ನೀವು ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡಿಬಿಟ್ರೆ, ಆಮೇಲೆ ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇದ್ದರೆ ಜಗತ್ತಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಫಿಲಮಲ್ಲಿ ತೋರಿಸಿದ್ದಾರೆ. ಸೊ ಇಷ್ಟಾಗಿತ್ತು ಈ UI ಫಿಲಮ್ನ ರಿವ್ಯೂ. ಸ್ವಲ್ಪ ಜಾಸ್ತಿ ಎಳೆದಿದ್ದೀನಿ ಅನಿಸುತ್ತೆ, ಬಟ್ ಇಟ್ ಈಸ್ ವರ್ತ್ ಟು ಪುಲ್ ದ ಸ್ಟೋರಿ. ಆಮೇಲೆ ಏನಪ್ಪ ಅಂತ ಅಂದರೆ ಮುಂದೆ ಇದು ನಡೆಯುತ್ತೆ. ದಯವಿಟ್ಟು ಎಲ್ಲರಲ್ಲೂ ವಿನಂತಿ, ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಲೈಕ್ ಜಾತಿ, ಧರ್ಮ, ಭೇದ ಭಾವ ಎಲ್ಲ ಇದ್ದರೆ ತೆಗೆದು ಬಿಸಾಕಿ. ಇಲ್ಲ ಅಂದರೆ UI ತೋರಿಸಿರೋ ಥರನೇ ಆಗುತ್ತೆ. ಸೊ ಅದಕ್ಕಾದರೂ ನೀವು ಥಿಯೇಟ್ರಿಗೆ ಹೋಗ್ಬಿಟ್ಟು UI ಫಿಲಮ್ ನೋಡಬೇಕು. ಸೊ ಓವರಾಲು ಏನು ಅಂತ ಅಂದರೆ ನಂದು ರೇಟಿಂಗ್ ಬಂದ್ಬಿಟ್ಟು 3.5 ಸ್ಟಾರ್ ಔಟ್ ಆಫ್ 5 ಕೊಡ್ಬೋದು UI ಫಿಲಮ್ಗೆ. ಸೊ ಇನ್ನೂ ಬುದ್ಧಿವಂತರಿಗೆ ನೀವು ಏನು ಮಾಡಿ ಅಂತ ಅಂದರೆ ಕಮೆಂಟ್ ಹಾಕಿ. ಸೊ ಯಾವ ಥರ ಕ್ಲೈಮ್ಯಾಕ್ಸ್ ಇರಬೇಕಾಗಿತ್ತು, ಯಾವ ಥರ ಇತ್ತು, ಚೆನ್ನಾಗಿತ್ತಾ, ಇಷ್ಟ ಆಯ್ತಾ, ಈ ಮೂವಿ ಜಾನರ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್. ತನಕ ಈ ರಿವ್ಯೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಸಖತ್ತಾಗಿರೋ ವಿಡಿಯೋ ಹಾಗೂ ಮೂವಿ ರಿವ್ಯೂಸು ಮತ್ತು ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಅಲ್ಲಿ ತನಕ ಬಾಯ್.